ಎಲ್ಲರಿಗೂ ನಮಸ್ಕಾರ. ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ಎಕ್ಸೆಲ್ನಲ್ಲಿ ಕಸ್ಟಮ್ ಆಪ್ಷನ್ ಬಟನ್ಸ್ ಮತ್ತೆ ಚೆಕ್ ಬಾಕ್ಸಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದನ್ನ ಕಲಿಯೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಬನ್ನಿ ಇವಾಗ ಈ ಕಸ್ಟಮ್ ಆಪ್ಷನ್ ಬಟನ್ಸ್ ಮತ್ತೆ ಚೆಕ್ ಬಾಕ್ಸಸ್ ನ ಹೇಗ್ ಮಾಡೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇಲ್ಲಿ ಡಿಫಾಲ್ಟ್ ಆಪ್ಷನ್ ಬಟನ್ಸ್ ಮತ್ತೆ ಡಿಫಾಲ್ಟ್ ಚೆಕ್ ಬಾಕ್ಸಸ್ ನ ನಾನು ನಿಮ್ಗೆ ಫಸ್ಟ್ ತೋರಿಸ್ತೀನಿ. ಇಲ್ಲಿ ಈ ಡಿಫಾಲ್ಟ್ ಆಪ್ಷನ್ ಬಟನ್ಸ್ ಮತ್ತೆ ಚೆಕ್ ಬಾಕ್ಸಸ್ ನ ನೀವು ಎಕ್ಸೆಲ್ ಅಲ್ಲಿ ಯೂಸ್ ಮಾಡಿದ್ರೆ ನಿಮ್ಗೆ ಈ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡೋಕ್ಕಾಗಲ್ಲ, ಮತ್ತೆ ಈ ಫಾಂಟ್ ಸೈಜ್ ಫಾಂಟ್ ಕಲರ್ಸ್ ನ ಚೇಂಜ್ ಮಾಡೋಕ್ಕಾಗಲ್ಲ, ಮತ್ತೆ ಇದು ಇನ್ಕ್ರೀಸ್ ಅಂದ್ರೆ ಇದನ್ನ ಸೈಜ್ ನ ರೀಸೈಜ್ ಮಾಡೋಕ್ಕಾಗಲ್ಲ. ಬಟ್ ಅದೇ ನಾನು ಇದನ್ನೆಲ್ಲ ಮಾಡಬೇಕು ಅಂದ್ರೆ ನಾನು ಕಸ್ಟಮೈಸ್ ಮಾಡಬೇಕು. ಇಲ್ಲಿ ಡೆವಲಪರ್ಗೆ ಹೋಗಿ ನಾನು ಇಲ್ಲಿ ಇನ್ಸರ್ಟ್ ಮತ್ತೆ ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ ಮತ್ತೆ ಆಪ್ಷನ್ ಬಟನ್ ಇರುತ್ತೆ. ಇದನ್ನ ನಾನು ಕ್ರಿಯೇಟ್ ಮಾಡಿದಾಗ ನನಗೆ ಈ ರೀತಿ ಆಪ್ಷನ್ ಬಟನ್ ಬರುತ್ತೆ. ಬಟ್ ನನಗೆ ಕಸ್ಟಮೈಸ್ ಮಾಡಬೇಕು ಅಂದ್ರೆ ಈ ಫಾಂಟ್ ಕಲರ್ ಚೇಂಜ್ ಆಗಬೇಕು, ಮತ್ತೆ ಈ ಶೇಪ್ ಏನಿದೆ ಈ ಆಪ್ಷನ್ ಬಟನ್ ಇದು ಕಲರ್ ಚೇಂಜ್ ಆಗಬೇಕು. ಈ ರೀತಿ ಮಾಡಬೇಕು ಅಂದ್ರೆ ಇದನ್ನ ಕಸ್ಟಮ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು ಕಸ್ಟಮ್ ಆಪ್ಷನ್ ಬಟನ್ ಅಂತ ಒಂದು ಶೀಟ್ ಅಲ್ಲಿ ಇದೆ ನೋಡಿ. ನಾನು ಇದು ಕ್ಲಿಕ್ ಮಾಡಿದ್ರೆ ನನಗಿಲ್ಲಿ ಈ ಕಲರ್ ಚೇಂಜ್ ಆಗುತ್ತೆ, ಮತ್ತೆ ಇಲ್ಲಿ ಫಾಂಟ್ ಕಲರ್ ಕೂಡ ನಾನು ಚೇಂಜ್ ಮಾಡಬಹುದು. ಈ ಚೆಕ್ ಬಾಕ್ಸ್ ಹೋದ್ರೆ ಇಲ್ಲಿ ನೋಡಿ, ಚೆಕ್ ಬಾಕ್ಸಸ್ ಅಲ್ಲಿ ಕೂಡ ನಾನು ಕಲರ್ಸ್ ನಾನು ಚೇಂಜ್ ಮಾಡ್ಕೋಬಹುದು. ಅದೇ ಡಿಫಾಲ್ಟ್ ಅಲ್ಲಿ ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನ ಹೇಗ್ ಮಾಡೋದು, ಈ ಆಪ್ಷನ್ ಬಟನ್ಸ್ ಕಲರ್ ಚೇಂಜ್ ಮಾಡೋದು ಮತ್ತೆ ಈ ಫಾಂಟ್ ಕಲರ್ ಚೇಂಜ್ ಮಾಡೋದು, ಇದನ್ನ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಇಲ್ಲಿ ಒಂದು ಶೀಟ್ ಅಲ್ಲಿ ನಾನು ಏನ್ ಮಾಡಿದ್ದೀನಿ, ಈ ಪ್ರಶ್ನೆ ಮತ್ತೆ ಆಯ್ಕೆಗಳು ಇದನ್ನೆಲ್ಲ ನಾನು ಆಲ್ರೆಡಿ ಮಾಡಿದ್ದೀನಿ. ಇಲ್ಲಿ ನಾವು ಕಲಿಬೇಕಾಗಿರತಕ್ಕಂಥದ್ದು ಆಪ್ಷನ್ ಬಟನ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ಇಲ್ಲಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ನಾನು ಸ್ಟೆಪ್ಸ್ ಕೊಟ್ಟಿದ್ದೀನಿ, ಇದನ್ನ ನೋಡ್ಕೊಂಡು ಕೂಡ ನೀವು ಮಾಡಬಹುದು. ಫಸ್ಟ್ ಏನ್ ಮಾಡೋಣ ಅಂದ್ರೆ ಈ ಸರ್ಕಲ್ ಶೇಪ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸರ್ಕಲ್ ಕ್ರಿಯೇಟ್ ಮಾಡ್ತೀನಿ. ಸರ್ಕಲ್ ನ ಯಾಕೆ ಚೂಸ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ ಆಪ್ಷನ್ ಬಟನ್ ಸರ್ಕಲ್ ಇದೆ. ಇಲ್ಲಿ ನಾನು ಸರ್ಕಲ್ ಕ್ರಿಯೇಟ್ ಮಾಡಿ ಇದನ್ನ ರೀಸೈಜ್ ಮಾಡ್ಕೋತೀನಿ, ಅಂದ್ರೆ ಸ್ವಲ್ಪ ಚಿಕ್ಕದ್ ಮಾಡ್ಕೋತೀನಿ. ಇದನ್ನ ನಾನಿಲ್ಲಿ ಈ ಆಯ್ಕೆ ಎ ಅಂತೇನಿದೆ ಅದರ ಪಕ್ಕದಲ್ಲಿ ಇಡ್ತೀನಿ. ಇದೇ ತರ ನನಗೆ ಎಲ್ಲಾ ಆಯ್ಕೆಗಳಿಗೂ ಒಂದೊಂದು ಶೇಪ್ ಕ್ರಿಯೇಟ್ ಮಾಡಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ಮತ್ತೆ ಕಂಟ್ರೋಲ್ ವಿ ಮಾಡ್ತೀನಿ, ಅಂದ್ರೆ ಕಾಪಿ ಪೇಸ್ಟ್. ಸೊ ಮತ್ತೆ ಇನ್ನ 3 ಶೇಪ್ಸ್ ಕ್ರಿಯೇಟ್ ಮಾಡ್ತೀನಿ, ಮತ್ತೆ ಇದನ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಅಂದ್ರೆ ಇಲ್ಲಿ ನಾನು ಇಟ್ಟಾಗ ನನಗಿದು ಅಲೈನ್ಮೆಂಟ್ ಸರಿ ಇರಲ್ಲ. ನಂಗೆ ಅಲೈನ್ಮೆಂಟ್ ಮಾಡಬೇಕು ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ 4 ಶೇಪ್ಸ್ ಅನ್ನ ಸೆಲೆಕ್ಟ್ ಮಾಡಿ ಫಾರ್ಮ್ಯಾಟ್, ಮತ್ತೆ ಇಲ್ಲಿ ಅಲೈನ್ ಅಂತ ಇರುತ್ತೆ, ಅಲೈನ್ ವರ್ಟಿಕಲಿ ಅಂತ ಕೊಡಿ, ಮತ್ತೆ ಅಲೈನ್ ಲೆಫ್ಟ್ ಅಂತ ಕೊಟ್ಟಾಗ ನನಗೆ ಇದೆಲ್ಲ ಒಂದೇ ಅಲೈನ್ಮೆಂಟ್ ಅಲ್ಲಿ ಇರುತ್ತೆ. ಇದು ನಾನು ಶೇಪ್ಸ್ ನ ಕ್ರಿಯೇಟ್ ಮಾಡ್ಕೊಂಡೆ. ಇದನ್ನ ಫಾರ್ಮ್ಯಾಟ್ ಮಾಡೋಣ. ಈಗ ಸೆಲೆಕ್ಟ್ ಮಾಡಿ ಎಲ್ಲಾ ಶೇಪ್ಸ್ ನಾನು ಸೆಲೆಕ್ಟ್ ಮಾಡಿಕೊಂಡು ನಾನಿಲ್ಲಿ ಶೇಪ್ ವೈಟ್ ಕಲರ್ ಕೊಟ್ಬಿಡ್ತೀನಿ, ಮತ್ತೆ ಬಾರ್ಡರ್ ನಾನು ಆರೆಂಜ್ ಕಲರ್ ಕೊಟ್ಟಿರ್ತೀನಿ, ಮತ್ತೆ ಇಲ್ಲಿ ವೆಯ್ಟ್ ಏನಿದೆ ಆ ಥಿಕ್ನೆಸ್, ಆ ಬಾರ್ಡರ್ ಥಿಕ್ನೆಸ್ ನಾನು ಜಾಸ್ತಿ ಮಾಡ್ಕೋತೀನಿ. ಇಲ್ಲಿ ಕಲರ್ಸ್ ನಿಮ್ಮ ಟೆಂಪ್ಲೇಟ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಚೇಂಜ್ ಮಾಡ್ಕೋಬಹುದು. ಸೊ ಅದು ಇದೇ ರೀತಿ ಇರಲೇಬೇಕು ಅಂತೇನಿಲ್ಲ, ನಿಮ್ಗೆ ಯಾವ ಕಲರ್ಸ್ ಬೇಕು ನಿಮ್ ಟೆಂಪ್ಲೇಟ್ ಪ್ರಕಾರ ನೀವು ಕಲರ್ಸ್ ನ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನಾನು ಈ ಶೇಪ್ ನ ಸೆಲೆಕ್ಟ್ ಮಾಡಿ ಪ್ರತಿಯೊಂದು ಶೇಪ್ ನ ನಾನು ರೀನೇಮ್ ಮಾಡ್ತೀನಿ. ಯಾಕೆ ಅಂದ್ರೆ ನಾನು ಇಲ್ಲಿ ಪ್ರೋಗ್ರಾಮ್ ಬರೀಬೇಕಾದ್ರೆ ಅಂದ್ರೆ ಮ್ಯಾಕ್ರೋ ಬರೀಬೇಕಾದ್ರೆ ನನಗೆ ಅದು ಸುಲಭ ಆಗುತ್ತೆ. ಇಲ್ಲಿ OPT A ಅಂತ ಕೊಡ್ತೀನಿ, ಅಂದ್ರೆ ಆಪ್ಷನ್ ಬಟನ್ ಎ. OPT B ಅಂದ್ರೆ ಆಪ್ಷನ್ ಬಟನ್ ಬಿ, ಮತ್ತೆ OPT C, ಇದಕ್ಕೆ OPT D ಅಂತ ಕೊಡ್ತೀನಿ. ಸೊ ಇಲ್ಲಿ ನಾನು ಎಲ್ಲಾ ಶೇಪ್ಸ್ ರೀನೇಮ್ ಮಾಡಿದೆ. ಇವಾಗ ಇದಕ್ಕೆ ಪ್ರೋಗ್ರಾಮ್ ಬರೆಯೋಣ. ಈ ಪ್ರೋಗ್ರಾಮ್ ಕೂಡ ತುಂಬಾ ಸುಲಭ ಇರುತ್ತೆ, ತುಂಬಾ ಚಿಕ್ಕ ಪ್ರೋಗ್ರಾಮ್ ಇದು. ಇದನ್ನ ನಾನು ಬರೆದು ಈ ಎಲ್ಲಾ ಶೇಪ್ಸ್ಗೂ ಅಸೈನ್ ಮಾಡ್ತೀನಿ. ಬನ್ನಿ ಇವಾಗ ಈ ಮ್ಯಾಕ್ರೋ ಅಥವಾ ಪ್ರೋಗ್ರಾಮ್ ಏನಿದೆ ಅದನ್ನ ಹೇಗ್ ಬರೆಯೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. Alt F11 ಮಾಡಿದ್ರೆ ನಾನು VB ಎಡಿಟರ್ಗೆ ಹೋಗ್ತೀನಿ. ಈ ಎಡಿಟರ್ ಅಲ್ಲಿ ನಾನು ಪ್ರೋಗ್ರಾಮ್ ಬರೀಬಹುದು. ಈ ಪ್ರೋಗ್ರಾಮ್ ಆಲ್ರೆಡಿ ನಾನು ಬರ್ದಿದ್ದೀನಿ ಇಲ್ಲಿ, ಆದ್ರೂ ನಿಮ್ಗೆ ಈ ಪ್ರೋಗ್ರಾಮ್ ಹೇಗ್ ಬರೀಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ
ಒಂದು ಮಾಡ್ಯೂಲ್ ಕ್ರಿಯೇಟ್ ಮಾಡ್ಕೋತೀನಿ. ಮಾಡ್ಯೂಲ್ ಕ್ರಿಯೇಟ್ ಮಾಡಿ ಇಲ್ಲಿ ನಾನು ಪ್ರೋಗ್ರಾಮ್ ಬರೀತೀನಿ. ಸಬ್ ಕಸ್ಟಮ್ ಆಪ್ಷನ್ ಬಟನ್, ಇದು ಪ್ರೋಗ್ರಾಮ್ ನೇಮ್. ಇವಾಗ ಒಂದು ವೇರಿಯೇಬಲ್ ಕೊಡೋಣ. ಈ ವೇರಿಯೇಬಲ್ ಏನಕ್ಕೆ ಕೊಡ್ತೀನಿ ಅಂದ್ರೆ, ನಾನು ಇಲ್ಲಿ ಯಾವ ಶೇಪ್ ಕ್ಲಿಕ್ ಮಾಡ್ತೀನಿ ಆ ಶೇಪ್ ನನಗೆ ಇಲ್ಲಿ ಬರಬೇಕು. ಅಂದ್ರೆ ಅದು ಯಾವ ಶೇಪ್ ನ ಕ್ಲಿಕ್ ಮಾಡ್ತೀನಿ ಆ ನೇಮ್ ಇಲ್ಲಿ ಬರಬೇಕು. ಅದಕ್ಕೆ dim str name as ಸ್ಟ್ರಿಂಗ್ ಅಂತ ಕೊಟ್ಟಿರ್ತೀನಿ. ಈ str ನೇಮ್ ಏನ್ ಮಾಡ್ತೀನಿ, ಅಪ್ಲಿಕೇಶನ್ ಡಾಟ್ ಕಾಲರ್ ಅಂತ ಕೊಡ್ತೀನಿ. ಅಪ್ಲಿಕೇಶನ್ ಡಾಟ್ ಕಾಲರ್ ಏನ್ ಮಾಡುತ್ತೆ ಅಂದ್ರೆ, ನಾನು ಯಾವುದೇ ಶೇಪ್ ಕ್ಲಿಕ್ ಮಾಡಿದ್ರು ಅದರದ್ದು ನೇಮ್ ಏನಿದೆ ಈ ವೇರಿಯೇಬಲ್ ಅಲ್ಲಿ ಇಡುತ್ತೆ. ಅಂದ್ರೆ ನನಗೆ ಯಾವ ಶೇಪ್ ಕ್ಲಿಕ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಇಲ್ಲಿ ಏನ್ ಮಾಡ್ತೀನಿ, ಇವಾಗ ಎಲ್ಲಾ ಶೇಪ್ ಕಲರ್ನ ನಾನು ಚೇಂಜ್ ಮಾಡ್ತೀನಿ. ಫಸ್ಟ್ ಅದನ್ನ ವೈಟ್ ಮಾಡ್ಬಿಡ್ತೀನಿ, ಆಮೇಲೆ ಅದನ್ನ ಸೆಲೆಕ್ಟ್ ಮಾಡಿರೋ ತರ ಒಂದು ಬೇರೆ ಕಲರ್ ಕೊಡ್ತೀನಿ. ಅಂದ್ರೆ ಈ ಶೇಪ್ಗೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಆರೆಂಜ್ ಕಲರ್ ಕೊಟ್ರೆ ಈ ಶೇಪ್ ಸೆಲೆಕ್ಟ್ ಆಗಿದೆ ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ನಾನು ಇವಾಗ ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ನೋಡಿ ಇದು ಆರೆಂಜ್ ಕಲರ್ ಆಯ್ತು. ಅಂದ್ರೆ ನಾನು ಈ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ ಅಂತೇಳಿ. ಆಪ್ಷನ್ ಬಟನ್ ಅಂದ್ರೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಬೋದು. ಸೊ ಈ ರೀತಿ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಪ್ರೋಗ್ರಾಮ್ ಬರೀತೀನಿ ವಿತ್ ಶೀಟ್ 5. ಅಂದ್ರೆ ಇದು ಶೀಟ್ 5 ಅಲ್ಲಿ ಇದೆ. ಎಂಡ್ ವಿತ್ ಇಲ್ಲಿ ಶೇಪ್ಸ್ ಕಲರ್ ನ ಫಸ್ಟ್ ವೈಟ್ ಮಾಡೋಣ. ಡಾಟ್ ಶೇಪ್ಸ್ ಆಫ್ OPTA ಡಾಟ್ fill dot 4 color dot RGB equals RGB 255, 255, 255 ಅಂತ ಕೊಟ್ಬಿಡ್ತೀನಿ. ಸೊ ಈ 255 ಎಲ್ಲಾದ್ರೂ 255 ಅಂದ್ರೆ RGB, ಇದು R, ಇದು G, ಇದು B, ಮೂರು 255 ಇದ್ದಾಗ ಆ ಶೇಪ್ ಕಲರ್ ವೈಟ್ ಆಗುತ್ತೆ. ಇದೇ ರೀತಿ ನಾನು ಎಲ್ಲಾ ಶೇಪ್ಗೂ ಚೇಂಜ್ ಮಾಡ್ತೀನಿ. ಏನ್ ಮಾಡ್ತೀನಿ, ಇಲ್ಲಿ ಮತ್ತೆ ಮೂರ್ಸಲಿ ಪೇಸ್ಟ್ ಮಾಡಿ ಇದನ್ನ B ಅಂತ ಮಾಡಿ, ಇದನ್ನ C ಅಂತ ಮಾಡಿ, ಇದನ್ನ D ಅಂತ ಮಾಡಿ. ಇವಾಗ ಏನಾಗುತ್ತೆ, ಇಲ್ಲಿ ಎಲ್ಲಾ 4 ಶೇಪ್ಸ್ ವೈಟ್ ಕಲರ್ ಆಗುತ್ತೆ. ಬಟ್ ನೆಕ್ಸ್ಟ್ ನಾನು ಯಾವ ಶೇಪ್ ಸೆಲೆಕ್ಟ್ ಮಾಡಿರ್ತೀನಿ ಆ ಶೇಪ್ ನ ನಾನು ಆರೆಂಜ್ ಕಲರ್ ಮಾಡಬೇಕು. ನನ್ನ ಟೆಂಪ್ಲೇಟ್ ಅಲ್ಲಿ ಆರೆಂಜ್ ಕಲರ್ ತಗೊಂಡಿದ್ದೀನಿ. ಬಟ್ ಆರೆಂಜ್ ಕಲರ್ಗೆ ನನಗೆ ಯಾವ ರೀತಿ ಅದನ್ನ ಆರೆಂಜ್ ಕಲರ್ ಮಾಡೋದು, ಅದಕ್ಕೆ ಕಲರ್ ಯಾವುದು, ಅದಕ್ಕೆ ಕಲರ್ ಕೋಡ್ ಯಾವುದು, ಅದನ್ನ ಹೇಗೆ ಕಂಡುಹಿಡಿಯೋದು ನಾನು ನಿಮ್ಗೆ ತೋರಿಸ್ತೀನಿ. ಈಗ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಇದಕ್ಕೆ ಆರೆಂಜ್ ಕಲರ್ ಅಂತ ಕೊಟ್ಬಿಟ್ರೆ ಯಾವ್ದಾದ್ರು ಒಂದು ಶೇಪ್ಗೆ ಆರೆಂಜ್ ಕಲರ್ ತಗೊಂಡೆ. ಬಟ್ ಇರೋದು RGB ಕಲರ್ ಹೇಗೆ ಕಂಡುಹಿಡಿಯೋದು, ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ಶೇಪ್ ಫಿಲ್ ಅಂತ ಇದೆಯಲ್ಲ, ಇಲ್ಲಿ ಮೋರ್ ಫಿಲ್ ಕಲರ್ಸ್ ಅಂತ ಇರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನನಗೆ ಇಲ್ಲಿ RGB ಕಲರ್ದು ಇಲ್ಲಿ ನಂಬರ್ಸ್ ಬರುತ್ತೆ. ಅಂದ್ರೆ ಇದು ಕೋಡ್ ಬರುತ್ತೆ. ಇದು 237, 125, 49. ಇದು ನಾನ್ ಸೆಲೆಕ್ಟ್ ಮಾಡಿರೋ ಕಲರ್. ನಿಮ್ಗೆ ಬೇರೆ ಯಾವ್ದಾದ್ರು ಕಲರ್ ಸೆಲೆಕ್ಟ್ ಮಾಡಿದ್ರೆ, ಅಂದ್ರೆ ನೀವು ಬ್ಲೂ ಸೆಲೆಕ್ಟ್ ಮಾಡಿದ್ರೆ ಈ ಕಲರ್ನ ಅಲ್ಲಿ ಸ್ಪೆಸಿಫೈ ಮಾಡ್ಬೋದು. ಸೊ ನಾನ್ ಸೆಲೆಕ್ಟ್ ಮಾಡಿದ್ದು ಆರೆಂಜ್, ಅಂದ್ರೆ 237, 125, 49. ಇದು ನನ್ನ RGB ಕಲರ್. ನಾನೇನ್ ಮಾಡ್ತೀನಿ, ಮತ್ತೆ Alt F11 ಇಲ್ಲಿ ಇದೇ ಕೋಡ್ ನಾನು ಕಾಪಿ ಮಾಡ್ಕೋತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಬಟ್ ಈ ಸರಿ ಏನ್ ಮಾಡ್ತೀನಿ, ಇಲ್ಲಿ ನನಗೆ ಯಾವ ಶೇಪ್ ಕ್ಲಿಕ್ ಮಾಡಿರ್ತೀನಿ ಅಂತ ನನ್ಗೆ ಗೊತ್ತಿರಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಈ ವೇರಿಯೇಬಲ್ ತಗೋತೀನಿ. ಈ ವೇರಿಯೇಬಲ್ ಏನ್ ಮಾಡುತ್ತೆ, ನಾನು ಯಾವ ಶೇಪ್ ಕ್ಲಿಕ್ ಮಾಡಿರ್ತೀನಿ ಆ ನೇಮ್ ಇಲ್ಲಿ ಸ್ಪೆಸಿಫೈ ಮಾಡುತ್ತೆ. ಇಲ್ಲಿ ನನಗೆ ಇವಾಗ RGB ಕಲರ್ ಚೇಂಜ್ ಮಾಡ್ತೀನಿ. ನಾನು RGB ಕಲರ್ 237, 125 ಮತ್ತೆ 49. ಇದು ನನ್ನ RGB ಕಲರ್. ಸೊ ಇಷ್ಟು ನೀವು ಕೋಡ್ ಬರೆದ್ರೆ ಸಾಕು. ಇವಾಗ ಈ ಕೋಡ್ ನಾನು ಏನ್ ಮಾಡ್ತೀನಿ, ನಾನಿಲ್ಲಿ ನನ್ನ ಶೇಪ್ ಏನಿದೆ ಈ ಶೇಪ್ಗೆ ಅಸೈನ್ ಮಾಡ್ತೀನಿ. ಎಲ್ಲಾ ಶೇಪ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್, ಅಸೈನ್ ಮ್ಯಾಕ್ರೋ. ನಾನು ಇವಾಗ ಈ ಶೇಪ್, ನಾನು ಈ ಶೇಪ್ಗೆ ಈ ಮ್ಯಾಕ್ರೋ ಏನಿದೆ ನಾನು ಅದನ್ನ ಅಸೈನ್ ಮಾಡ್ಬಿಡ್ತೀನಿ. ಇವಾಗ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ಕಲರ್ ಚೇಂಜ್ ಆಗುತ್ತೆ. ಸೊ ಇದು ಆಪ್ಷನ್, ಅಂದ್ರೆ ಕಸ್ಟಮ್ ಆಪ್ಷನ್ ಬಟನ್ ಕ್ರಿಯೇಟ್ ಮಾಡೋ ವಿಧಾನ. ನೆಕ್ಸ್ಟ್ ಕಸ್ಟಮ್ ಚೆಕ್ ಬಾಕ್ಸ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ತೀನಿ. ಇದು ನನ್ನ ಕಸ್ಟಮ್ ಆಪ್ಷನ್ ಬಟನ್ ಏನ್ ಮಾಡಿದೆ ಅದೇ ತರ ಇರುತ್ತೆ. ಬಟ್ ಇಲ್ಲಿ ನನಗೆ ಮಲ್ಟಿಪಲ್ ಸೆಲೆಕ್ಷನ್ಸ್, ಅಂದ್ರೆ ಎಲ್ಲಾದ್ರೂ ನಾನು ಚೆಕ್ ಮಾಡಬಹುದು. ಇಲ್ಲಿ ಬೇಕಿದ್ರೆ ನಾನು ಇಲ್ಲಿ ಹೋದ್ರೆ ನೋಡಿ, ಇಲ್ಲಿ ನಾನು ಎಲ್ಲಾದ್ರೂ ಸೆಲೆಕ್ಟ್ ಮಾಡಬಹುದು. ಇದು ಆಪ್ಷನ್ ಬಟನ್ ಅಂತಲ್ಲ. ಆಪ್ಷನ್ ಬಟನ್ ಅಂದ್ರೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಆಗಿರುತ್ತೆ. ಚೆಕ್ ಬಾಕ್ಸ್ ಅಂದ್ರೆ ಎಲ್ಲಾದ್ರೂ ನಾನು ಸೆಲೆಕ್ಟ್ ಮಾಡ್ಕೋಬಹುದು. ಮಲ್ಟಿಪಲ್ ಸೆಲೆಕ್ಷನ್ಸ್ ಅಂತ ಕರಿತೀವಿ ಇದಕ್ಕೆ. ನಾನು ಚೆಕ್ ಬಾಕ್ಸ್ ಹೋಗ್ತೀನಿ, ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಸ್ಕ್ವಯರ್ ಶೇಪ್ ನ ಕ್ರಿಯೇಟ್ ಮಾಡ್ಕೋತೀನಿ. ಯಾಕೆಂದ್ರೆ ನನಗೆ ಯೂಶಲಿ ಈ ಚೆಕ್ ಬಾಕ್ಸಸ್ ಏನಿದೆ ಅದು ಸ್ಕ್ವೇರ್ ಅಲ್ಲಿ ಇರುತ್ತೆ.
ಇನ್ ಕೇಸ್ ನಿಮ್ಗೆ ಬೇರೆ ಶೇಪ್ ಏನಾದ್ರು ಬೇಕಂದ್ರೂ ಕೂಡ ನೀವು ಸರ್ಕಲ್ ಬೇಕಾದ್ರೂ ತಗೋಬಹುದು, ಏನೂ ತೊಂದರೆ ಇಲ್ಲ. ನಾನೇನ್ ಮಾಡ್ತೀನಿ ಇಲ್ಲಿ ಕಂಟ್ರೋಲ್ ವಿ 4 ಶೇಪ್ ಕ್ರಿಯೇಟ್ ಮಾಡ್ಕೋತೀನಿ. ನಾನು ಆಪ್ಷನ್ ಬಟನ್ ಹೇಗೆ ಇಲ್ಲಿ ಅಲೈನ್ ಮಾಡಿದೆ ಅದೇ ತರ ಇಲ್ಲಿ ಇದನ್ನು ಕೂಡ ಅಲೈನ್ ಮಾಡ್ಕೋತೀನಿ. ಸರಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ 4 ಶೇಪ್ನು. ಈಗ ಅಲ್ಲಿ ಅಲೈನ್ಮೆಂಟ್ ವರ್ಟಿಕಲಿ ಮತ್ತೆ ಲೆಫ್ಟ್ ನಾನು ಅಲೈನ್ ಮಾಡ್ಕೋತೀನಿ. ಇಲ್ಲಿ ನೋಡಿ ನನಗೆ 4 ಶೇಪ್ ಇಲ್ಲಿ ರೆಡಿ ಆಯ್ತು. ಇದು ನಿಮಗೆ ಫಾರ್ಮ್ಯಾಟ್ ಮಾಡೋಣ. ಫಾರ್ಮ್ಯಾಟ್ ಮಾಡೋದು ಹೇಗೆ? ಇಲ್ಲಿ ಈ 4 ಶೇಪ್ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ಇದನ್ನ ವೈಟ್ ಕಲರ್ ಕೊಟ್ಬಿಡಿ. ಶೇಪ್ ಫಿಲ್ ವೈಟ್ ಕಲರ್ ಇರಲಿ, ಬಾರ್ಡರ್ ಆರೆಂಜ್ ಕಲರ್ ಇರಲಿ, ಮತ್ತೆ ನಿಮ್ಗೆ ಬೇಕಿದ್ರೆ ಇಲ್ಲಿ ವೆಯ್ಟ್ ಸ್ವಲ್ಪ ಅಂದ್ರೆ ಬಾರ್ಡರ್ ಥಿಕ್ನೆಸ್ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ಮತ್ತೆ ಇದು ನಿಮ್ಗೆ ಏನಾದ್ರು ಬೇರೆ ಕಲರ್ಸ್ ಬೇಕಂದ್ರೆ ನೀವು ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು. ರೈಟ್, ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಇದನ್ನ ರೀನೇಮ್ ಮಾಡೋಣ. ಮತ್ತೆ ಹೇಳ್ತೀನಿ, ಯಾವುದೇ ಪ್ರೋಗ್ರಾಮ್ ನೀವು ಬರೀಬೇಕಾದ್ರೆ ಒಂದು ಆಬ್ಜೆಕ್ಟ್ ಮೇಲೆ ಅದಕ್ಕೆ ದಯವಿಟ್ಟು ರೀನೇಮ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಪ್ರೋಗ್ರಾಮ್ ಬರೆಯಕ್ಕೆ ಈಸಿ ಆಗುತ್ತೆ. ಇಲ್ಲಿ ಹೋಗ್ತೀನಿ CHK, ಇಲ್ಲೂ ಕೂಡ A ಅಂತ ಕೊಡ್ತೀನಿ. ಇದಕ್ಕೆ CHK ಅಂತ ಏನಕ್ಕೆ ಕೊಟ್ಟೆ ಅಂದ್ರೆ ಇದು ಚೆಕ್ ಬಾಕ್ಸ್ ಅಂತ ಹೇಳಿ. ನೀವು ಬೇಕಾದ್ರೆ ಏನ್ ಬೇಕಾದ್ರೂ ನೇಮ್ ಕೊಡ್ಬೋದು. ನಾನು ನಿಮ್ಗೆ ಅರ್ಥ ಆಗ್ಲಿ ಈಸಿಗೆ ಅಂದ್ಬಿಟ್ಟು ಇಲ್ಲಿ CHK ಅಥವಾ OPT ಅಂತ ಕೊಡ್ತಾ ಇದ್ದೀನಿ. CHKC, CHKD. ಸೊ ಇಲ್ಲಿ 4 ಶೇಪ್ ನ ನಾನು ನೇಮ್ ಮಾಡಿದೆ. ನೆಕ್ಸ್ಟ್ ಬಂದು ಇಲ್ಲೇನ್ ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಅಲೈನ್ಮೆಂಟ್ ಮಾಡ್ತೀನಿ. ಅಂದ್ರೆ ಈ ಚೆಕ್ ಬಾಕ್ಸ್ ಏನಿದೆಯಲ್ಲ ಇದ್ರೊಳಗಡೆ ನನಗೆ ಟೆಕ್ಸ್ಟ್ ಬರುತ್ತೆ. ಈ ಅಲೈನ್ಮೆಂಟ್ ಅಥವಾ ನೀವು ಫಾಂಟ್ ನ ನೀವು ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ನಾನು ಇವಾಗಲೇ ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಮಿಡಿಲ್ ಮತ್ತೆ ಸೆಂಟರ್ ಅಂತ ಮಾಡ್ಕೊಳ್ಳಿ. ಅವಾಗ ನನಗೆ ಇಲ್ಲಿ ಟಿಕ್ ಮಾರ್ಕ್ ಅಂತ ಏನ್ ಬರುತ್ತಲ್ಲ, ನಾನು ಚೆಕ್ ಮಾಡ್ಬೇಕಾದ್ರೆ ಇದು ಸೆಂಟರ್ ಅಲ್ಲಿ ಬರಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಮಿಡಿಲ್ ಮತ್ತೆ ಸೆಂಟರ್ ಅಂತ ಕೊಡ್ತೀನಿ. ಇದು ಫಾಂಟ್ ಕಲರ್ ಕೂಡ ನೀವು ಚೇಂಜ್ ಮಾಡ್ಬಿಡಿ, ಯಾಕಂದ್ರೆ ನನಗೆ ಇಲ್ಲಿ ಬರೋ ಫಾಂಟು ಯಾವ ಕಲರ್ ಬೇಕು, ನಾನು ನಿಮಗೆ ಇಲ್ಲಿ ಆರೆಂಜ್ ಅಂತ ಕೊಟ್ಟಿದ್ದೀನಿ. ನಿಮ್ಗೆ ಇಲ್ಲಿ ಯಾವ ಕಲರ್ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಇಲ್ಲಿ ಆ ಟಿಕ್ ಮಾರ್ಕ್ ಏನಿದೆ ಅದು ನೋಡಿ, ಅದು ಟಿಕ್ ಮಾರ್ಕ್ ಹೆಂಗ್ ತಗೊಳ್ಳೋದು ಅಂತ, ಇನ್ಸರ್ಟ್, ಇಲ್ಲಿ ಸಿಂಬಲ್ಸ್ ಅಂತ ಇರುತ್ತೆ, ಸಿಂಬಲ್ ಕೊಡಿ. ಇಲ್ಲಿ ವಿಂಗ್ ಡಿಂಗ್ಸ್ ಅಂತ ಫಾಂಟ್ಸ್ ಇರುತ್ತೆ. ನೀವು ಬೇಕಾದ್ರೆ ಇಲ್ಲಿ ಹೋಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ವಿಂಗ್ ಡಿಂಗ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನನಗೆ ಇಲ್ಲೊಂದು ಚೆಕ್ ಬಾಕ್ಸ್ ಬರುತ್ತೆ. ನಾನು ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ತೀನಿ, ಇನ್ಸರ್ಟ್ ಅಂತ ಕೊಡ್ತೀನಿ, ಕ್ಲೋಸ್. ಸೊ ಇದು ವಿಂಗ್ ಡಿಂಗ್ಸ್. ಆಕ್ಚುಲಿ ಇಲ್ಲಿ ಹೋದ್ರೆ ನೋಡಿ, ಇದು ವಿಂಗ್ ಡಿಂಗ್ಸ್ ಅಂತ ತೋರಿಸುತ್ತೆ. ಸೊ ಈ ಫಾಂಟ್ ನನಗೆ ಈ ಚೆಕ್ ಬಾಕ್ಸ್ ಅಲ್ಲಿ ಬರಬೇಕು ಅಂದ್ರೆ ಈ ಚೆಕ್ ಬಾಕ್ಸ್ ಕೂಡ ವಿಂಗ್ ಡಿಂಗ್ಸ್ ಅಲ್ಲೇ ಇರಬೇಕು. ಸೊ ಏನ್ ಮಾಡ್ತೀನಿ, ಮತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ವಿಂಗ್ ಡಿಂಗ್ಸ್ ಅಂತ ಕೊಡ್ತೀನಿ. ಸರಿ, ಫಾಂಟ್ ಬೇಕಾದ್ರೆ ನೀವು ಆಮೇಲೆ ಜಾಸ್ತಿ ಮಾಡ್ಕೋಬಹುದು. ಈಗ ನಾನು 14 ಅಂತ ಕೊಟ್ಟಿರ್ತೀನಿ, ಆಮೇಲೆ ಬೇಕಾದ್ರೆ ನಾವು ಇದನ್ನ ಚೇಂಜ್ ಮಾಡ್ಕೊಂಡು. ಇವಾಗ ಇದಕ್ಕೆ ಮ್ಯಾಕ್ರೋ ಬರೆಯೋಣ. ಇಲ್ಲಿ ನನಗೆ ಈ ಟಿಕ್ ಮಾರ್ಕ್ ಬರುತ್ತೆ. ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಟಿಕ್ ಮಾರ್ಕ್ ಬರಬೇಕು. ಬಟ್ ಆಪ್ಷನ್ ಬಟನ್ ಇದು ಕಲರ್ ಚೇಂಜ್ ಆಗಬೇಕಿತ್ತು, ನಾನು ಕಲರ್ ಚೇಂಜ್ ಮಾಡಿದೆ. ಇಲ್ಲಿ ನನಗೆ ಟಿಕ್ ಮಾರ್ಕ್ ಬರಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ Alt F11, ಇಲ್ಲೊಂದು ಮ್ಯಾಕ್ರೋ ಬರೆಯೋಣ. ಯಾವ ತರ ಬರೀತೀನಿ ಅಂದ್ರೆ ಇದು ಅಷ್ಟೇ, ತುಂಬಾ ಸಿಂಪಲ್ ಮ್ಯಾಕ್ರೋ ಇರುತ್ತೆ, ತುಂಬಾ ಸುಲಭ. ಕಸ್ಟಮ್ ಚೆಕ್ ಬಾಕ್ಸ್ ಅಂತ ಕೊಟ್ಟಿರ್ತೀನಿ. dim str name as string. ಇದೇನ್ ಮಾಡುತ್ತೆ, ನಾನು ಯಾವ ಶೇಪ್ ನನ್ನ ಕ್ಲಿಕ್ ಮಾಡ್ತೀನಿ ಅದರದ್ದು ನೇಮ್ ಇಲ್ಲಿ ತಗೊಳುತ್ತೆ, ಶೇಪ್ ನೇಮ್. ಬಟ್ ನನಗಿಲ್ಲಿ ಅದು ಯಾವ ಟೆಕ್ಸ್ಟ್ ಇರುತ್ತೆ ಅಂದ್ರೆ ಆ ಚೆಕ್ ಬಾಕ್ಸ್, ಆ ಬಾಕ್ಸ್ ಒಳಗಡೆ ಏನ್ ಟೆಕ್ಸ್ಟ್ ಇದೆ ಅಂತಾನು ನನಗೆ ಬೇಕಾಗತ್ತೆ. ಯಾಕಂದ್ರೆ ಅಕಸ್ಮಾತ್ ಆಗಲ್ಲಿ ಟಿಕ್ ಮಾರ್ಕ್ ಇದ್ರೆ ನನಗೆ ನೆಕ್ಸ್ಟ್ ಸತಿ ಕ್ಲಿಕ್ ಮಾಡೋದು ಬ್ಲಾಂಕ್ ಆಗ್ಬೇಕು, ಬ್ಲಾಂಕ್ ಇದ್ರೆ ಅದು ಟಿಕ್ ಮಾರ್ಕ್ ಆಗ್ಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ str ಟೆಕ್ಸ್ಟ್ ಅಂತ ತಗೋತೀನಿ. ಈಗ str ನೇಮ್ ಈಕ್ವಲ್ಸ್ ಅಪ್ಲಿಕೇಶನ್ ಡಾಟ್ ಕಾಲರ್ ಅಂತ ಕೊಡ್ತೀನಿ. ಅಪ್ಲಿಕೇಶನ್ ಡಾಟ್ ಕಾಲರ್ ಅಂದ್ರೆ ನಾನು ಏನ್ ಶೇಪ್ ಕ್ಲಿಕ್ ಮಾಡಿರ್ತೀನಿ ಆ ಶೇಪ್ ನೇಮ್ ಅದ್ರಲ್ಲಿ ಬರುತ್ತೆ. ನೆಕ್ಸ್ಟ್ ನಾನು ಏನ್ ಶೇಪ್ ನಾನು ಕ್ಲಿಕ್ ಮಾಡಿರ್ತೀನಿ ಅದರದ್ದು ಟೆಕ್ಸ್ಟ್ ಬೇಕು. ಅಂದ್ರೆ ಅದ್ರಲ್ಲಿ ಏನ್ ಟೆಕ್ಸ್ಟ್ ಇದೆ ಅಂತ, ಅದು ಬ್ಲಾಂಕ್ ಇದೆಯಾ ಅಥವಾ ಟಿಕ್ ಮಾರ್ಕ್ ಇದೆಯಾ ಅಂತ ಹೇಳಿ. ಸೊ ಅದನ್ನ ಹೇಗೆ ಕಂಡುಹಿಡಿಯೋದು, ಅದನ್ನ ಹೇಗೆ ತಗೊಳ್ಳೋದು ನೋಡಿ. ಶೀಟ್ಸ್, ಯಾವ ಶೀಟ್ ಅಲ್ಲಿ ಇದೆ ಅದು, ಶೀಟ್ 6 ಡಾಟ್ ಶೇಪ್ಸ್ ಆಫ್. ನನಗೆ ಯಾವ ಶೇಪ್ ಆದ್ರೂ ಕ್ಲಿಕ್ ಮಾಡ್ಬೋದು. ಅದಕ್ಕೆ ಏನ್ ಮಾಡ್ತೀನಿ, ನನಗಿಲ್ಲಿ str ನೇಮ್ ಅಂತ ಕೊಡ್ತೀನಿ. str ನೇಮ್ ಏನ್ ಮಾಡುತ್ತೆ, ನಾನು ಯಾವ ಶೇಪ್ ನ ಕ್ಲಿಕ್ ಮಾಡಿರ್ತೀನಿ ಆ ನೇಮ್ ಇಲ್ಲಿ ತಗೊಳುತ್ತೆ. ಡಾಟ್, ಈಗ ನನಗೆ ಟೆಕ್ಸ್ಟ್ ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಟೆಕ್ಸ್ಟ್ ಫ್ರೇಮ್ ಡಾಟ್ ಕ್ಯಾರೆಕ್ಟರ್ಸ್ ಡಾಟ್ ಟೆಕ್ಸ್ಟ್ ಅಂತ ಕೊಡ್ತೀನಿ. ಸೊ ಇವಾಗ ನಾನು ಏನ್ ಕ್ಲಿಕ್ ಮಾಡ್ತೀನಲ್ಲ ಅದರಲ್ಲಿ ಏನ್ ಟೆಕ್ಸ್ಟ್ ಇದೆ ಅಂತ ನನಗೆ ಇದ್ರಲ್ಲಿ ಬರುತ್ತೆ.
ಇವಾಗ ಏನ್ ಮಾಡ್ತೀನಿ, ನೆಕ್ಸ್ಟ್ ನಾನು ಒಂದು ಕಂಡೀಷನಲ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಅಂದ್ರೆ ಬ್ಲಾಂಕ್ ಇದ್ರೆ ಟಿಕ್ ಮಾರ್ಕ್ ಕೊಡಬೇಕು, ಟಿಕ್ ಮಾರ್ಕ್ ಇದ್ರೆ ಬ್ಲಾಂಕ್ ಆಗಬೇಕು. ಅಂದ್ರೆ ನಾನು ಕ್ಲಿಕ್ ಮಾಡಿದಾಗ ಆ ಚೆಕ್ ಬಾಕ್ಸ್ ಏನ್ ಸ್ಟೇಟಸ್ ಇರುತ್ತೆ ಆ ಸ್ಟೇಟಸ್ ಮೇಲೆ ನನಗೆ ಕ್ಯಾರೆಕ್ಟರ್ ಚೇಂಜ್ ಆಗಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಫ್ str ಟೆಕ್ಸ್ಟ್ ಈಕ್ವಲ್ಸ್ ಬ್ಲಾಂಕ್, ಅಂದ್ರೆ ಇದು ಬ್ಲಾಂಕ್ ಇದ್ರೆ ಎಲ್ಸ್ ಎಂಡ್. ಇಲ್ಲೇನ್ ಮಾಡ್ತೀನಿ, ಇವಾಗ ಬ್ಲಾಂಕ್ ಇದ್ರೆ ಅದು ಟಿಕ್ ಮಾರ್ಕ್ ಆಗ್ಬೇಕು. ಇಲ್ಲಿ ಈ ಕೋಡ್ ನ ಕಾಪಿ ಮಾಡ್ಕೊಂಡು ನಾನೇನ್ ಮಾಡ್ತೀನಿ, ಇಲ್ಲಿ ಟಿಕ್ ಮಾರ್ಕ್ ಬರಬೇಕು. ಟಿಕ್ ಮಾರ್ಕ್ ಇದ್ರೆ ಅದು ಬ್ಲಾಂಕ್ ಆಗ್ಬೇಕು. ಸೊ ಇಲ್ಲಿ ಟಿಕ್ ಮಾರ್ಕ್ದು ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಇದು ABCD ಅಂತಿದ್ರೆ ನಾನು ಟೈಪ್ ಮಾಡ್ಬೋದು. ಬಟ್ ನನಗೆ ಟಿಕ್ ಮಾರ್ಕ್ದು ಕ್ಯಾರೆಕ್ಟರ್ ಗೊತ್ತಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಮತ್ತೆ ಎಕ್ಸೆಲ್ ಶೀಟ್ಗೆ ಹೋಗ್ತೀನಿ. ಇಲ್ಲಿ ನೋಡಿ, ನಾನು ಇಲ್ಲಿ ಟಿಕ್ ಮಾರ್ಕ್ ತಗೊಂಡಿದ್ನಲ್ಲ, ಇನ್ಸರ್ಟ್ ಸಿಂಬಲ್ ಮಾಡಿ ಇದನ್ನ ಕಾಪಿ ಮಾಡ್ಕೋತೀನಿ. ಇದನ್ನ ಕಾಪಿ ಮಾಡ್ಕೊಂಡು ನೋಡಿ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಮತ್ತೆ ನಾನು ಇಲ್ಲಿ ಹೋಗ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ ಅಷ್ಟೇ. ಇದಕ್ಕೂ ಇಷ್ಟೇ ಮ್ಯಾಕ್ರೋ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಎಲ್ಲಾ ಶೇಪ್ಸ್ಗೂ ಅಸೈನ್ ಮಾಡ್ಬಿಡ್ತೀನಿ. ಸೆಲೆಕ್ಟ್ ಮಾಡ್ಕೊಳ್ಳಿ, ಅಸೈನ್ ಮ್ಯಾಕ್ರೋ, ಮತ್ತೆ ಈ ಚೆಕ್ ಬಾಕ್ಸ್ ನೀವೇನ್ ಬರ್ದಿರ್ತಿರಲ್ಲ ಇವಾಗ ಅದನ್ನ ಅಸೈನ್ ಮಾಡ್ಬಿಡ್ತೀನಿ. ಇವಾಗ ಇಲ್ಲಿ ಹೋಗ್ಬಿಟ್ಟು ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ, ನೋಡಿ ಟಿಕ್ ಮಾರ್ಕ್. ನಿಮ್ಗೆ ಏನಾದ್ರು ಫಾಂಟ್ ಸೈಜ್ ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 16 ಅಂತ ಕೊಡ್ತೀನಿ. ರೈಟ್. ಇನ್ನೂ ಜಾಸ್ತಿ ಮಾಡ್ಬೇಕು, ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಏನಾಗುತ್ತೆ, ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಟಿಕ್ ಮಾರ್ಕ್ ಬರುತ್ತೆ. ಟಿಕ್ ಮಾರ್ಕ್ ಇದ್ರೆ ಮತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಬ್ಲಾಂಕ್ ಆಗುತ್ತೆ. ಈ ರೀತಿ ನಾನು ಕಸ್ಟಮ್ ಆಪ್ಷನ್ ಬಟನ್ಸ್ ಮತ್ತೆ ಕಸ್ಟಮ್ ಚೆಕ್ ಬಾಕ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಇದು ಬೇಡ ಅಂದ್ರೆ ಡಿಲೀಟ್ ಮಾಡ್ಕೊಳ್ಳಿ. ರೈಟ್. ಇದು ಇವತ್ತಿನ ವಿಷಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀವಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.